ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ ಭಾಗ 19. ಬೇರೆ ದಾರಿ ಇಲ್ಲದೆ ಅವನು ಸತ್ಯ ಮಾಡಿಕೊಟ್ಟ ಸಾಮ್ರಾಟ್. ಸ್ವಲ್ಪ ಹೊತ್ತಿನಲ್ಲಿ ರಾಜೀವಪ್ಪನ ಬೈಕ್ ಬರೋದನ್ನು ಕಂಡ ಸಾಮ್ರಾಟ್ ಅವನ ಕಣ್ಣಿಂದ ಮರೆಯಾದ. ತನ್ನ ಕಿವಿಗಳನ್ನು ಬಿಗಿಯಾಗಿ ಮುಚ್ಕೊಂಡು ನಿಂತವಳಿಗೆ ಅವರು ಏನು ಮಾತನಾಡ್ತಾ ಇದ್ರು ಅಂತ ಕೂಡ ಕೇಳಿಸ್ಲಿಲ್ಲ. ಕೇಳಿದರೂ ಕೂಡ ಅವಳಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ಪಕ್ವತೆ ಆಗ ಇರಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಸಾಮ್ರಾಟ್ ಮನೆಯಲ್ಲಿ ಒಂದು ರೀತಿಯಾಗಿ ಅವರನ್ನು ಕೊಂದ್ಬಿಟ್ಟೆ ಅಂತ ಹೇಳಿ ನಿಭಾಯಿಸ್ದ. ಹಾಗೆಯೇ ದಿನಗಳು ಉರುಳಿದ್ವು. ಒಂದಿನ ಅವನಿಗೆ ಫೋನ್ ಬಂತು. ಆ ಊರಿನಲ್ಲಿರುವ ಒಬ್ಬರಿಗೆ ಹಣ ಕೊಟ್ಟು ಆಗಾಗ ತನ್ನ ಅಕ್ಕನ ಮನೆಯಲ್ಲಿ ನಡೆಯೋದನ್ನು ತನಗೆ ತಿಳಿಸುವಂತೆ ಹೇಳಿದ್ದನು ಸಾಮ್ರಾಟ್. ಆ ಫೋನ್ ಕರೆ ಅದೇ ಆಗಿತ್ತು. ಫೋನ್ ರಿಸೀವ್ ಮಾಡಿದವನಿಗೆ ಆಘಾತ ತಡ್ಕೊಳ್ಳಾಗಲಿಲ್ಲ. ಅವನು ಯಾರನ್ನು ಕಾಪಾಡಲು ಅಂದ್ಕೊಂಡಿದ್ನೋ ಅವನ ಅಕ್ಕ ತೀರ್ಕೊಂಡ ಸುದ್ದಿ ಬಂತು. ಗಾಬರಿಯಿಂದ ಓಡಿದನು. ಅಲ್ಲಿ ಅವನ ಅಕ್ಕನಿಗೆ ಸಮಾಧಿಯನ್ನೇ ಕಟ್ಟಿ ಮುಗಿಸಿದ್ರು. ಅವನು ಹೋಗಿ ನೋಡುವಾಗ ಆ ಸಮಾಧಿಯ ಮೇಲೆ ಮಲಗಿ ರಾಶಿಕಾ ಅಳ್ತಾ ಇದ್ಲು. ಅವಳ ಹತ್ತಿರದಲ್ಲೇ ಇದ್ದ ರಾಜೀವಪ್ಪ ಅವನಿಗೆ ಕೊಲೆ ಮಾಡುವಷ್ಟು ಸಿಟ್ಟು ಬಂತು. ಆದರೆ ಅವನನ್ನು ಕತ್ತರಿಸಿ ಬಿಸಾಕ್ಬಿಡೋಣ ಅಂತ ಕುಡ್ಗೋಲ್ನೊಂದಿಗೆ ಹತ್ತಿರ ಹೋದವನು ರಾಶಿಕಾ ಮುಖವನ್ನು ನೋಡ್ದ. ತಕ್ಷಣ ತನ್ನ ಅಕ್ಕನ ಸತ್ಯವನ್ನು ನೆನೆಸ್ಕೊಂಡು ಅವನನ್ನು ಬಿಟ್ಟು ಹಾಗೆ ಬಂದ. ರಾಶಿಕಾಗೆ ಅವಳ ತಾಯಿಯ ಮಡಿಲು ಆ ಸಮಾಧಿಯೇ ಅಂದಾಯಿತು. ಅಲ್ಪ ಸ್ವಲ್ಪ ಬೆಳೆದಿದ್ದ ತೆಂಗಿನ ಮರಗಳೊಂದಿಗೆ ಅವಳು ಆಗಾಗ ಮಾತನಾಡ್ತಾ ತಿರುಗ್ತಾ ಇದ್ಲು. ರಾಜೀವಪ್ಪನಿಗೆ ತನ್ನ ಹೆಂಡತಿ ಸತ್ತಿದ್ದು ಸಂತೋಷ ಆಗಿತ್ತು. ಮುಂದಿನ ಒಂದೇ ತಿಂಗಳಲ್ಲಿ ಹೊಸ ಮದುಮಗನಾಗಿ ಬಿಟ್ಟಿದ್ದ. ಆ ಹೆಣ್ಣಿನ ಮನೆಯೊಡನೆ ಅವನು ಹೋಗ್ಬಿಡಲು ರಾಶಿಕಾಗೆ ಏನೂ ತಿಳಿಯದೆ ದೊಡ್ಡ ಬಂಗ್ಲೆಯಲ್ಲಿ ತನ್ನ ಚಿಕ್ಕಮ್ಮನ ಅಂದರೆ ಸ್ಟೆಪ್ ಮದರ್ ಕಾಟಕ್ಕೆ ಒಳಗಾದ್ಲು. ಅವಳನ್ನು ಹೊಡೆಯೋದು, ಬರೆ ಎಳೆಯೋದು ಅವಳ ಚಿಕ್ಕಮ್ಮ ಮಾಡಿದ ಚಿತ್ರಹಿಂಸೆನೇ ಇಲ್ಲ. ಯಾಕೋ ರಾಜೀವಪ್ಪನಿಗೆ ಸ್ವಲ್ಪ ಮನುಷ್ಯತ್ವ ಇದ್ದಿದ್ದರಿಂದ ಅವಳನ್ನು ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸ್ದ. ಆಗಾಗ ಸಾಮ್ರಾಟ್ ಹೋಗಿ ನೋಡ್ಕೊಂಡು ಬರ್ತಾಯಿದ್ದ. ಸಾಮ್ರಾಟ್ ನೋಡೋದು ಅವಳಿಗೆ ತಿಳಿಯದಂತೆ ಇತ್ತು. ಮೂರನೇ ವ್ಯಕ್ತಿಗಳ ಮೂಲಕ ರಾಶಿಕಾಗೆ ಬೇಕಾಗಿದ್ದನ್ನು ನೋಡ್ಕೊಳ್ತಾ ಇದ್ದ. ಅವನು ಮಾಡ್ತಾ ಇರೋದನ್ನು ಅವಳಿಗೆ ಕೂಡ ತಿಳಿಯದು. ಅವಳು ಆಸೆ ಪಟ್ಟಿದ್ದೆಲ್ಲವೂ ಅವಳಿಗೆ ಸಿಗ್ತಾ ಇತ್ತು. ಅವಳ ಅಪ್ಪ ಮಾಡ್ತಾ ಇರೋದು ಅಂತ ರಾಶಿಕಾ ಅಂದ್ಕೊಂಡಿದ್ದ. ಆ ವೇಳೆಯಲ್ಲಿ ಅವನು ಹಾಸ್ಟೆಲ್ಗೆ ಸೇರಿಸಿದ್ದಲ್ಲದೆ ಅವಳನ್ನು ಮರ್ತೇ ಬಿಟ್ಟಿದ್ದ. ಆದರೆ ಅವಳ ಅಪ್ಪನ ಹೆಸರನ್ನು ಹೇಳಿ ಬೇರೊಬ್ಬರ ಮೂಲಕ ತಾನೇ ರಾಶಿಕಾಗೆ ಎಲ್ಲವನ್ನ ಮಾಡ್ತಾ ಇದ್ದ. ರಾಶಿಕಾ ದೊಡ್ಡವಳಾದಾಗ ಆಗಲೂ ಕೂಡ ರಾಜೀವಪ್ಪ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿ ಸಾಧಾರಣವಾಗಿ ಕಾರ್ಯಕ್ರಮ ಮಾಡಿ ಮುಗಿಸಿ ಒಂದೇ ವಾರದಲ್ಲಿ ಮತ್ತೆ ಹಾಸ್ಟೆಲ್ಗೆ ಹೋಗಿ ತಳ್ಳಿಬಿಟ್ಟು ಬಂದ. ಅವಳು ರಜೆಗೆ ಹೋದರೆ ಚಿಕ್ಕಮ್ಮನ ಕಾಟ ತಡೆಯಲು ಆಗ್ತಿರಲಿಲ್ಲ. ಅದೇ ಸಮಯ ಸಾಮ್ರಾಟ್ಗೂ ಅವಳನ್ನು ಮನೆಗೆ ಕರ್ಕೊಂಡು ಬರಲಾಗದ ಪರಿಸ್ಥಿತಿ ಕೂಡ ಇತ್ತು. ಹಾಗೆ ಒಂದಿನ ಅವಳ ಚಿಕ್ಕಮ್ಮ ಅವಳಿಗೆ ಕೆಂಪಗೆ ಕಾಯಿಸಿದ ಸರಳನ್ನು ಅವಳ ತೊಡೆಗೆ ಇಡಲು ಹೋಗುವಾಗ ಅಂದು ಭಯದಲ್ಲಿ ಬಿಗಿಯಾಗಿ ಕಣ್ಮುಚ್ಚಿ ಕಿವಿ ಮುಚ್ಕೊಂಡಿದ್ದ ಆ ವೇಳೆಯಲ್ಲಿ ಆ ಕಾದ ಕಂಬಿ ಅವಳ ಚಿಕ್ಕಮ್ಮನ ಕಾಲನ್ನೇ ಸುಟ್ಟು. ಅವಳು ಎಚ್ಚೆತ್ತು ನೋಡುವಾಗ ತಿಳಿಯಿತು, ಅಂದಿನಿಂದ ಅವಳಿಗೆ ಆ ಹಿಂಸೆ ಇಲ್ದಂತಾಯಿತು. ಅದು ಹೇಗೆ ಅಂತ ಇದುವರೆಗೂ ರಾಶಿಕಾಗೆ ತಿಳಿದಿರಲಿಲ್ಲ. ಆದರೆ ಅದು ಬೇರೇನೂ ಅಲ್ಲ. ಅವಳು ಕಣ್ಮುಚ್ಚಿ ಕಿವಿ ಮುಚ್ಕೊಂಡಿದ್ದ ಸಮಯದಲ್ಲಿ ಆ ಕಂಬಿಯನ್ನು ಕಿತ್ಕೊಂಡು ಅವಳ ಚಿಕ್ಕಮ್ಮನ ಕಾಲಿಗೆ ಹಲವು ಬಾರಿ ಬರೆ ಎಳೆದಿದ್ದನು ಸಾಮ್ರಾಟ್. ಅದರಿಂದ ಚಿಕ್ಕಮ್ಮನ ಹಿಂಸೆಯಿಂದ ತಪ್ಪಿಸ್ಕೊಂಡ್ಳು. ಸ್ವಲ್ಪ ದಿನಗಳಲ್ಲಿ ಮತ್ತೆ ಹಾಸ್ಟೆಲ್ಗೆ ಹೋದರೆ ಅದರ ನಂತರ ಕಾಲೇಜ್ ದಿನಗಳು ಅಂತ ಅವಳ ಜೀವನ ಪೂರ್ತಿ ಬಂಟಿ ತಂದಲೇ ಕಳೆದು ಹೋಯಿತು. ಅವಳ ಕಾಲೇಜ್ ಮುಗಿದು ಅವಳು ಪದವಿ ಪಡೆಯುವಾಗ ಕೂಡ ಗುಂಪಿನ ನಡುವೆ ನಿಂತು ಅವಳನ್ನು ಸಂತೋಷವಾಗಿ ನೋಡ್ತಾ ಇದ್ದ ಸಾಮ್ರಾಟ್. ಕಾಲೇಜ್ನಲ್ಲಿ ಮೊದಲ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಅಂತ ಎಲ್ಲರೂ ಹೊಗಳುವಾಗ ಆ ಹೊಗಳಿಕೆಯನ್ನು ಸಂತೋಷವಾಗಿ ಪಡ್ಕೊಂಡಿದ್ದು ರಾಜೀವಪ್ಪ ಮತ್ತು ಅವನ ಹೆಂಡತಿ ಸೇವಂತಿ. ಆ ಸಮಯದಲ್ಲೇ ಸಚಿವ ಜಯದೇವ್ ಆ ತೆಂಗಿನ ತೋಟವನ್ನು ಕೇಳಿದ್ದು. ಅವಳನ್ನು ಬೆದರಿಸಿ ಸಹಿ ಹಾಕಿಸಿದ ರಾಜೀವಪ್ಪ. ಹೇಗಾದರೂ ಆ ತೋಟವನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಡಿದ ರಾಶಿಕಾಗೆ ಕೊನೆಯಲ್ಲಿ ಆಘಾತವೇ ಕಾದಿತ್ತು. ಆ ಸಮಯದಲ್ಲೇ ಸಚಿವ ಜಯದೇವ್ ಆ ತೆಂಗಿನ ತೋಟವನ್ನು ಕೇಳಿದ್ದು. ಅದಲ್ಲದೆ ತೋಟದ ಜೊತೆಗೆ ಅವಳನ್ನು ಕೂಡ ಅವನು ದುಡ್ಡಿಗೆ ಮಾರಿದ್ದ. ಮದುವೆ ಅಂತ ಅವಳು ತಪ್ಪಿಸ್ಕೊಂಡು ಬಂದ ನಂತರ ನಡೆದೆಲ್ಲವೂ ತಿಳಿತು. ಇವೆಲ್ಲವನ್ನು ಅವನು ಹೇಳಿ ಮುಗಿಸಲು ರಾಶಿಕಾ ಕಣ್ಣಿನಲ್ಲಿ ಕಣ್ಣೀರಿನೊಂದಿಗೆ ನಿಂತಿದ್ಲು. ರಾಶಿಕಾ, ಈಗ ಯಾಕೆ ಅಳ್ತಿದೀಯಾ ಅಂತ ಸಾಮ್ರಾಟ್ ಕೇಳ್ದ. ಇಲ್ಲ ಮಾವ,
ನನ್ನ ಅಮ್ಮನ ಬಗ್ಗೆ ಇದುವರೆಗೂ ನನಗೆ ಅಷ್ಟಾಗಿ ತಿಳಿದಿರಲಿಲ್ಲ. ನನಗೆ ಬುದ್ಧಿ ತಿಳಿದ ದಿನದಿಂದ ನನ್ನ ಅಮ್ಮನ ಜೊತೆ ನಾನು ಸಂತೋಷವಾಗಿಯೇ ಇದ್ದೆ. ಅವರಲ್ಲಿ ಎಷ್ಟೋ ಕಷ್ಟಗಳಿದ್ವು, ಎಲ್ಲವನ್ನ ಮರೆಮಾಚಿ ನನಗಾಗಿ ನಗ್ತಾಯಿದ್ರು. ನನ್ನ ಅಪ್ಪ ಹೊಡೆಯೋದನ್ನು ನಾನೇ ನೋಡಿದ್ದೇನೆ. ಅಮ್ಮ ನನಗಾಗಿ ಅವರು ಹೊಡೆಯುವಾಗಲೂ ನಗ್ತಾಯಿದ್ರು. ಸುಮ್ಮನೆ ಆಟಕ್ಕೆ ಅಂತ ಹೇಳ್ತಾಯಿದ್ರು. ಈಗ ನೀವು ಹೇಳುವಾಗ ತಾನೇ ಅವರು ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಅಂತ ನನಗೆ ಅರ್ಥವಾಗ್ತಿದೆ ಮಾವ. ನಿಮ್ಮ ಹತ್ರ ಒಂದು ವಿಷಯ ನಾನು ಹೇಳ್ತೀನಿ. ಸರಿಯೋ ತಪ್ಪೋ ಸತ್ಯವನ್ನು ಮನೆಯಲ್ಲಿ ಹೇಳಿಬಿಡಿ. ಪ್ರತಿದಿನವೂ ಸತ್ಯ ಗೊತ್ತಾಗ್ಬಿಡುತ್ತೇನೋ ಅಂತ ಹೆದರಿ ಹೆದರಿ ಬದುಕೋದಕ್ಕಿಂತ ಸತ್ಯವನ್ನು ಹೇಳಿಬಿಟ್ಟು ಏನೇ ಸಮಸ್ಯೆ ಬಂದರೂ ನಾವು ಎದುರಿಸೋಣ ಅಂತ ರಾಶಿಕಾ ಹೇಳಲು, ಏನು ರಾಶಿಕಾ ಮಾತಾಡ್ತಿದ್ದೀಯಾ ನೀನು? ಸುಲಭವಾಗಿ ಎದುರಿಸ್ಬೋದು ಅಂತ ಹೇಳ್ತೀಯಾ? ಇವರೆಲ್ಲ ಖಂಡಿತ ಅರ್ಥ ಮಾಡ್ಕೊಳ್ಳಲ್ಲ. ನಿನಗೆ ಒಂದು ವಿಷಯ ಗೊತ್ತಾ? 5 ವರ್ಷಗಳ ನಂತರವೇ ನಿಮ್ಮ ಅಪ್ಪನನ್ನು ನಾನು ಏನೂ ಮಾಡಿಲ್ಲ ಅಂತ ನನ್ನ ಫ್ಯಾಮಿಲಿಗೆ ಗೊತ್ತಾಯಿತು. ಆಗ 2 ದಿನ ನನ್ನ ಹತ್ರ ಯಾರೂ ಮಾತಾಡಲಿಲ್ಲ. ಆ ನೋವನ್ನು ನನ್ನಿಂದ ತಡ್ಕೊಳ್ಳಲು ಆಗಲಿಲ್ಲ. ಅದಾದಮೇಲೆ ಅಮ್ಮ ನನಗೆ ಸಮಾಧಾನ ಹೇಳಿದರು. ಆಮೇಲೆ ಒಬ್ಬೊಬ್ಬರೇ ಮತ್ತೆ ಮಾತನಾಡಲು ಶುರು ಮಾಡಿದರು. ರಾಶಿಕಾ, ನಿನಗೆ ಒಂದು ವಿಷಯ ಗೊತ್ತಾ? ಅವರಿಗೆ ಪ್ರೀತಿ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವರೆಲ್ಲ ಒಪ್ಕೊಳ್ಳೋದು ಇಲ್ಲ ಅಂತ ಮತ್ತೆ ಅವನು ಹೇಳ್ದ. ಮಾವ, ಯಾವಾಗ ಕಣ್ಮಣಿ ಅವಳ ಅಪ್ಪನನ್ನು ಕೊಂದಿದ್ದು ಚಿಕ್ಕ ಅಜ್ಜ ಅಂತ ಹೇಳಿ ನನಗೆ ಸತ್ಯ ಗೊತ್ತಾಯಿತೋ ಆಗಲೇ ಆ ಮನೆಯಲ್ಲಿ ಇರಲು ನನಗೆ ಇಷ್ಟವೇ ಇರಲಿಲ್ಲ. ಕೊಲೆಗಾರ ಮನುಷ್ಯರ ಮಧ್ಯೆ ಎಷ್ಟು ದಿನ ಬದುಕಲು ಸಾಧ್ಯ? ಗಂಡಸರಿಗೆ ಒಂದು ನ್ಯಾಯ, ಹೆಂಗಸರಿಗೆ ಒಂದು ನ್ಯಾಯ ಅಂತ ಇದೆ. ನೀವು ಕೂಡ ನನ್ನನ್ನು ಯಾರೆಂದೇ ತಿಳಿಯದೆ ಎತ್ಕೊಂಡು ಬಂದು ಮದುವೆ ಮಾಡ್ಕೊಂಡ್ರಿ. ನಿಮ್ಮನ್ನು ಒಪ್ಕೊಂಡ್ರು ಅದೇ ಒಂದು ಹುಡುಗಿ ಮಾಡಿದರೆ ತಪ್ಪು. ಅವರು ಎಷ್ಟು ಕೀಳಾಗಿ ಕಣ್ಮಣಿಯನ್ನು ಬೆದರಿಸಿದ್ದಾರೆ ಗೊತ್ತಾ? ನಿಮ್ಮ ಅಪ್ಪನನ್ನು ಕೊಂದಿದ್ದು ನಾನೇ. ಇದೇ ರೀತಿ ನೀನು ಮಾತ್ರ ನಾನು ಹೇಳಿದ್ದನ್ನು ಪಂಚಾಯತಿಯಲ್ಲಿ ಹೇಳಿ ಹಿಂತಿರುಗಿ ಬರದೇ ಇದ್ದರೆ ನಿನ್ನ ಗಂಡನನ್ನು ಕೊಂದುಬಿಡ್ತೇನೆ ಅಂತ ಬೆದರಿಸಿದ್ದಾರೆ. ಅದಾದಮೇಲೆ ಕಣ್ಮಣಿ ಆ ರೀತಿ ಮಾಡಿದ್ದಾಳೆ. ಲವ್ ಮಾಡಿ ಹುಡುಗಿಯರು ಮದುವೆ ಮಾಡ್ಕೊಂಡು ಹೋದರೆ ಇವರು ಕೊಂದುಬಿಡ್ತಾರಾ? ಹಾಗೆ ನೋಡಿದರೆ ಈ ಪ್ರಪಂಚದಲ್ಲಿ ಅರ್ಧದಷ್ಟು ಜನ ಬದುಕಿರೋ ಸಾಧ್ಯವೇ ಇಲ್ಲ ಮಾವ ಅಂತ ವೇದನೆಯಿಂದ ಅವಳು ಹೇಳಿದ್ಲು. ನೀನು ಹೇಳೋ ವಿಷಯ ನನಗೂ ಗೊತ್ತು ರಾಶಿಕಾ, ಆದರೆ ಆಗ ನನಗೂ ಚಿಕ್ಕ ವಯಸ್ಸು. ಅವರನ್ನು ತಡೆಯುವ ಶಕ್ತಿ ಆಗ ನನಗೆ ಇರಲಿಲ್ಲ. ನನಗೆ ವಿಷಯ ತಿಳಿದು ನಿನ್ನ ಅಮ್ಮನನ್ನು ಕೊಲ್ಲಲು ಹೇಳಿದಾಗ ನಾನು ಕಾಪಾಡಿದೆ. ಅದಾದಮೇಲೆ ಆ ವಿಧಿ ಬಿಡಲಿಲ್ಲ. ನನ್ನ ಅಕ್ಕನನ್ನು ಕಿತ್ಕೊಂತು. ನಿನ್ನನ್ನು ಕರ್ಕೊಂಡು ಬರೋಣ ಅಂದ್ಕೊಂಡೆ. ಆದರೆ ಇವರೆಲ್ಲ ಕರುಣೆ ಇಲ್ಲದೆ ನಿನಗೆ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲೇ ನಿನ್ನನ್ನು ಇವರ ಕಣ್ಣಿಂದ ಮರೆಮಾಚಿದೆ. ಈಗ ಹೇಗಾದರೂ ನಿನ್ನನ್ನು ಮನೆಯೊಳಗಡೆ ಕರ್ಕೊಂಡು ಬರಬೇಕು ಅಂದರೆ ಅದು ಈ ಮನೆಗೆ ಹಕ್ಕುದಾರಳಾಗಿಯೇ ಇರಬೇಕು. ಅದಕ್ಕಾಗಿಯೇ ನಿನ್ನ ಕತ್ತಿಗೆ ತಾಳಿ ಕಟ್ಟಿ ಎತ್ಕೊಂಡು ಬಂದೆ. ನೀನಂದರೆ ನನಗೆ ತುಂಬ ಇಷ್ಟ ರಾಶಿಕಾ, ಆದರೆ ತಪ್ಪಾಗಿ ನಾನು ಅಂದ್ಕೊಂಡಿಲ್ಲ. ಪ್ರತಿಯೊಂದು ಸಮಾರಂಭಕ್ಕೂ ಎಲ್ಲರಿಗೂ ಬಟ್ಟೆ ತೆಗೆಯುವಾಗ ಯಾರಿಗೂ ತಿಳಿಯದೆ ನಿನಗೂ ನಾನು ತೆಗೆದು ಕೂಡಿ ಇಟ್ಟಿದ್ದಲ್ಲ. ನೋಡಿದೆಯಲ್ಲ, ನಿನ್ನ ಬ್ಲೌಸ್ ಕದ್ದು ನೋಡಿಕೊಂಡು ಬಂದು ಆಮೇಲೆ ತಾನೇ ನಿನಗೆ ಇದುವರೆಗೂ ತೆಗೆದಿಟ್ಟ ಎಲ್ಲ ಸೀರೆಗೂ ರವಿಕೆ ಕೂಡ ಹೊಲಿಸಿ ತಂದು ಇಟ್ಟೆ ಗೊತ್ತಾ? ಇಲ್ಲಿ ನೋಡು, ನಮ್ಮ ಜೀವನವನ್ನು ಸಂತೋಷವಾಗಿ ಶುರು ಮಾಡೋಣ. ಆಮೇಲೆ ಏನೇ ಆಗಲಿ ನಾನು ನೋಡ್ಕೊಳ್ತೀನಿ. ಅಲ್ಲ, ಒಟ್ಟಿಗೆ ನೋಡ್ಕೊಳ್ಳೋಣ ಪ್ರತಿಯೊಂದು ಸಮಾರಂಭಕ್ಕೂ. ಆದರೆ ಈಗ ಸತ್ಯ ತಿಳಿದು ಹೊರಗೆ ಹೋಗೋದು ದೊಡ್ಡ ವಿಷಯ ಅಲ್ಲ ರಾಶಿಕಾ. ಆದರೆ ಒಂದು ಹೆಣ್ಣಾಗಿ ನಿನಗೆ ಈಗ ಕಷ್ಟ ಗೊತ್ತಾಗಲ್ಲ. ನೀನು ಗರ್ಭಿಣಿ ಸಮಯದಲ್ಲಿ ತುಂಬ ಕಷ್ಟಪಡಬೇಕು. ಕುಟುಂಬದ ಪ್ರೀತಿ ವಾತ್ಸಲ್ಯ ಏನೂ ಇಲ್ಲದೆ ನೀನು ಮತ್ತು ನಾನು ಒಬ್ಬಂಟಿಯಾಗಿ ಇರುವಾಗ ನಿನ್ನಿಂದ ಆ ಕಷ್ಟವನ್ನು ತಡ್ಕೊಳ್ಳಲು ಆಗೋದಿಲ್ಲ ಕಣೆ. ಇಷ್ಟು ವರ್ಷ ನೀನು ಒಂಟಿತನದಲ್ಲೇ ಇದ್ದೆ. ನಿನಗೆ ಒಂದು ಕುಟುಂಬವನ್ನು ಕೊಡಬೇಕಂದ್ರೆ ನಾನು ಈ ಸತ್ಯವನ್ನು ಅವ್ರ ಹತ್ರ ಮರೆಮಾಚ್ತಿದ್ದೀನಿ. ಅದರಿಂದ ಅರ್ಥ ಮಾಡಿಕೊಂಡು ನಡ್ಕೊ. ನಿನಗೆ ಎಲ್ಲರ ಪ್ರೀತಿಯೂ ಸಿಗುತ್ತೆ. ನಮಗೆ ಹುಟ್ಟುವ ಮಗುವಿಗೆ ಒಂದು ಫ್ಯಾಮಿಲಿ ಇರಬೇಕು. ಅದು ಮಾತ್ರ ಅಲ್ಲದೆ ನನ್ನ ಹೆಂಡತಿ ಬಸ್ರಿಯಾಗಿರುವಾಗ ಇಡೀ ಕುಟುಂಬವೇ ಅವಳನ್ನು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳುತ್ತೆ. ನೋಡಿದೆಯಾ, ಆ ಸಂತೋಷವನ್ನು ನಿನಗೆ ಕೊಡಬೇಕು. ಅದು ತಾನೇ ಈ ಮಾವನ ಖುಷಿ. ಅದಕ್ಕೆ ಇವತ್ತು ರಾತ್ರಿ ನಮ್ಮ ಲೈಫ್ ಸ್ಟಾರ್ಟ್ ಮಾಡೋಣವಾ ಅಂತ ಅವಳ ಕೈಗಳನ್ನು ಹಿಡಿದು ಮೆದುವಾಗಿ ಅವನು ಕೇಳಲು, ಸರಿ ಮಾವ ಅಂತ ಅವಳು ತಲೆ ತಗ್ಗಿಸಿ ನಗುತ್ತಾ ಹೇಳಲು, ನಾಚಿಕೆಯಲ್ಲಿ ಅವಳ ಕೆನ್ನೆಗಳೆರಡು ಸಂಜೆ ಬಾನಿನಂತೆ ಕೆಂಪಾದವು. ಥ್ಯಾಂಕ್ ಯು ಚಿನ್ನದ ಬೊಂಬೆ
ಅದಕ್ಕೂ ಮೊದಲು ಇವತ್ತು ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಬಿಡೋಣವಾ ಅಂತ ಸಾಮ್ರಾಟ್ ಕೇಳ್ದ. ಮಾವ, ಏನು ಕೆಲಸ ಅಂದ್ಲು. ಅದು ಇನ್ನೊಂದು 10 ನಿಮಿಷ ಅಂತ ಹೇಳಿಬಿಟ್ಟು ಸ್ವಲ್ಪ ದೂರ ಹೋಗಿ ನಿಂತು ಯಾರಿಗೂ ಫೋನ್ ಮಾಡಿಬಿಟ್ಟ. ಮತ್ತೆ ಅವಳ ಹತ್ರ ಬಂದವನು, ನಿನಗಾಗಿ ನಿಮ್ಮ ಮಾವ ಸುಂದರವಾದ ಜಿಮಿಕಿ ತೆಗೆದು ಇಟ್ಟಿದ್ದೀನಿ, ಅದು ನಿನ್ನ ಕಿವಿಗೆ ಹಾಕಿ ನೋಡಬೇಕು ಅಂತ ತುಂಬ ಆಸೆ. ಆಮೇಲೆ ಒಂಟಿ ಕಲ್ಲಿನ ಮೂಗುತಿ ಬೇರೆ ಇಟ್ಟಿದ್ದೇನೆ ಅದು ಎಂದು ಅವನು ಹೇಳಲು ಅವಳೋ ಬಾಡಿದ ಮುಖದೊಂದಿಗೆ ತಲೆ ತಗ್ಗಿಸಿದ್ಲು. ಏನು ರಾಶಿಕಾ, ಯಾಕೆ ಬೇಜಾರಾದೆ ಅಂತ ಸಾಮ್ರಾಟ್ ಅವಳ ಗಲ್ಲ ಹಿಡಿದು ಎತ್ತಿ ಕೇಳಲು, ನೀವು ಆಸೆ ಪಡ್ತೀರ ಮಾವ, ಆದರೆ ನನ್ನಿಂದ ಜಿಮ್ಕಿ ಎಲ್ಲ ಹಾಕ್ಕೊಳ್ಳಲು ಆಗೋದಿಲ್ಲ ಅಂತ ಅವಳು ಹೇಳುವಾಗ ಅವಳ ಕಿವಿಯಲ್ಲಿದ್ದ 2 ಓಲೆಗಳನ್ನು ಜಗ್ಗಿ ಎಳೆಯಲು ಕೈಗೆ ಬಂದವು. ಓಲೆಗಳು ವೇಗವಾಗಿ ಕಿವಿಯನ್ನು ಮುಚ್ಕೊಂಡು, ಮಾವ ಏನು ಮಾಡ್ತಿದ್ದೀರಾ ಅಂದ್ಲು. ಏನೇ, ಇನ್ನೂ ಸ್ವಲ್ಪ ದಿನದಲ್ಲಿ ನೀನೇ ಒಂದು ಮಗು ಎತ್ಕೊಳ್ಳಿದೀಯಾ, ಇನ್ನು ಕಿವಿ ಚುಚ್ಚಿಸ್ಕೊಳ್ದೆ ಇದೆಯಾ ಅಂತ ಸಾಮ್ರಾಟ್ ಹೆಂಡತಿಯಾದ ಮೇಲೂ ಕೂಡ ಯಾಕೆ ಈ ಅಂಟಿಸುವ ಓಲೆ ಅಂತ ಅವನು ಕೇಳ್ದ. ಹೌದು, ನಿಮಗೆ ಹೇಗೆ ಗೊತ್ತು ಅಂತ ಅವಳು ಕೇಳಿದ್ಲು. ಅದೆಲ್ಲ ಗೊತ್ತು, ನನ್ನ ಅಕ್ಕನಿಗೆ ತಾಯಿ ಸಮಾನವಾದ ಮಾವಂದಿರು ಇರುವಾಗ ಹೇಗೆ ಅನಾಥೆ ತರಹ ಕಿವಿ ಚುಚ್ಚಿಸ್ಕೊಳ್ಳೋದು ಅಂತ ಇರುವವರೆಗೂ ನಿನಗೆ ಕಿವಿ ಚುಚ್ಚಿಸ್ಲೇ ಇಲ್ಲ. ಹೇಗಾದರೂ ಸಮಾಧಾನ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ನಿನ್ನ ಅಪ್ಪ ಅಯೋಗ್ಯ, ಅವನು ಅವನ ಸಂತೋಷವನ್ನು ನೋಡಿಕೊಂಡು ನಿನ್ನನ್ನು ಕಂಡುಕೊಳ್ಳೇ ಇಲ್ಲ. ನಾನೇ ಬಂದು ನಿನ್ನನ್ನು ನೋಡೋಣ ಅಂದ್ಕೊಂಡ್ರು ಯಾರೋ ಒಬ್ಬರು ಬಂದು ಗಲಾಟೆ ಮಾಡಿದ್ನಂದರೆ ದೊಡ್ಡ ಪಂಚಾಯಿತಿ ಆಗಿಬಿಡ್ತದೆ. ಅದಕ್ಕಾಗಿ ಕಾದೆ. ಈಗ ತಾನೇ ಮಾವನು ಇದ್ದೀನಿ, ಮಾವನ ಮಡಿ ಕೂಡ ಇದೆ, ಕಿವಿ ಚುಚ್ಚಿಸ್ಕೊಳ್ಬೋದಲ್ವಾ ಅಂತ ನಗುತ್ತಾ ಅವನು ಹೇಳ್ದ. ಅಯ್ಯೋ, ಕಿವಿ ಚುಚ್ಚುವುದಾ, ನೋವಾಗುತ್ತೆ, ಬೇಡ ಅಂತ ಅವಳು ಮಗುವಿನಂತೆ ಹಠ ಮಾಡಲು ಅದಕ್ಕಾಗಿ ಅವನು ಫೋನ್ ಮಾಡಿದ್ದು. ಆಚಾರ್ಯವರು ಕೂಡ ಬಂದುಬಿಟ್ಟಿದ್ರು. ಅಲ್ಲಿ ನೋಡು, ಕಿವಿ ಚುಚ್ಚೋದಕ್ಕೆ ಆ ಆಚಾರಿ ಕೂಡ ಬಂದುಬಿಟ್ರು. 10 ನಿಮಿಷ ನೀನು ಮಾವನ ಮಡಿಲ ಮೇಲೆ ಕೂತ್ಕೊಳ್ತೀಯಂತೆ, ನಿನಗೆ ಕಿವಿ ಚುಚ್ಚಿ ಈ ಜುಮ್ಕಿಯನ್ನು ಹಾಕಿಬಿಡ್ತಾರಂತೆ ಅಂತ ಹೇಳಲು, ಅಯ್ಯೋ ಮಾವ, ನನಗೆ ನೋವಾಗುತ್ತೆ ಅಂದ್ಲು. ಇಲ್ಲಿ ನೋಡು, ಕಿವಿ ಚುಚ್ಚಿಸ್ಕೊಳ್ದೆ ಇರಬಾರ್ದು, ಗಂಡಸರಿಗೆ ಕಿವಿ ಚುಚ್ಚಿಬಿಡ್ತಾರೆ, ಇದರಲ್ಲಿ ನೀನು ಹೆಣ್ಣು ಮಗು, ಕಿವಿ ಚುಚ್ಚಿಸ್ಕೊಳ್ದೆ ಇರಬಹುದಾ ಅಂದವನು. ಅಯ್ಯೋ ನೋವಾಗುತ್ತೆ ಮಾವ ಅಂದ್ಲು. ಬಾರೆ ನನ್ನ ಚಿನ್ನದ ಬೊಂಬೆ ಅಂತ ಅವಳ ಕೈ ಹಿಡಿಯಲು ಅವಳೋ ಭಯದಿಂದ ನಿರಾಕರಿಸಿದ್ಲು. ನಂತರ ಒಂದು ರೀತಿಯಾಗಿ ಅವನ ತೋಟದಲ್ಲಿರುವ ಕುರುಪ್ಪಸ್ವಾಮಿ ದೇವಸ್ಥಾನದ ಮುಂದೆ ಕುಳಿತವನು ರಾಶಿಕಳನ್ನು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡ. ಆಗಾಗ ಅವಳ ಅಮ್ಮ ಹೇಳಿದ ಮಾತು ಅವಳ ಕಿವಿಯಲ್ಲೂ ಕೇಳಿಸ್ತು. ನನ್ನ ಅಣ್ಣ ತಮ್ಮಂದಿರು ಇರುವಾಗ ನನ್ನ ಮಗಳಿಗೆ ಅನಾಥೆಯ ಥರ ಕಿವಿ ಚುಚ್ಚಬೇಕಾ, ಇನ್ನು ಸ್ವಲ್ಪ ದಿನ ತಡ್ಕೊ, ನೋಡೋಣ, ಖಂಡಿತ ಸಮಾಧಾನ ಆಗಿಬಿಡ್ತಾರೆ, ಆಮೇಲೆ ನನ್ನ ತಮ್ಮನ ಮಡಿಲ ಮೇಲೆ ಕೂರಿಸಿ ನನ್ನ ಮಗಳಿಗೆ ಕಿವಿ ಚುಚ್ಚಬೇಕು ಅಂತ ಆ ಧ್ವನಿ ಕಿವಿಯಲ್ಲಿ ಗುಯಿ ಎನ್ನುತ್ತಿರಲು ಮಗುವಿನಂತೆ ತನ್ನ ಗಂಡನ ಮಡಿಲ ಮೇಲೆ ಕುಳಿತಿದ್ಲು ರಾಶಿಕಾ. ಸ್ವಲ್ಪ ಹೊತ್ತಿನಲ್ಲಿ ಪೂಜೆ ಮುಗಿಸಿದ ಆಚಾರಿ ಅದಾದಮೇಲೆ ಅವಳ ಕಿವಿಗೆ ಗಂಧ ಹಚ್ಚಿ ಅವಳಿಗೆ ಕಿವಿಯನ್ನು ಚುಚ್ಚಿಬಿಟ್ರು. ಆ ನೋವು ಕೂಡ ಅವಳ ಮನಸ್ಸಿನಲ್ಲಿದ್ದ ನೋವಿನಿಂದ ಮರೆಯೇ ಹೋಯಿತು. 2 ಕಿವಿಗೂ ಜುಮ್ಕಿಯನ್ನು ಹಾಕಿದ ನಂತರ ಅವಳಿಗೆ ಮೂಗನ್ನು ಚುಚ್ಚಿಬಿಡಲು ಆಗಲೇ ಅವಳಿಗೆ ನೋವಿಗೆ ಪ್ರಾಣ ಹೋದಂತಾಯಿತು. ನನ್ನ ಗಂಡನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳ ಗಂಡನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡ್ಕೊಂಡನು ಸಾಮ್ರಾಟ್. ತನ್ನ ಗಂಡನ ಸ್ಪರ್ಶದಲ್ಲಿ ತನ್ನನ್ನು ಮರೆತವಳು ಆ ನೋವನ್ನು ಮರೆತೇ ಹೋದಳು. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಮುಗಿಯಿತು. ಆಮೇಲೆ ಆಚಾರಿ ಈ ವಿಷಯ ಹೊರಗೆ ಯಾರಿಗೂ ತಿಳಿಬಾರ್ದು ಅಂತ ಸಾಮ್ರಾಟ್ ಹೇಳಲು, ಅದೆಲ್ಲ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಕೊಡುವ ಗುರುದಕ್ಷಿಣೆಯನ್ನು ಪಡೆದು ಹೊರಟರು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ರಾಶಿಕಳನ್ನು ಮನೆಗೆ ಕರ್ಕೊಂಡು ಬಂದನು ಸಾಮ್ರಾಟ್. ಇತ್ತ ಸೂರ್ಯ, ಸತೀಶ್ ಇಬ್ಬರು ಕಾಲೇಜ್ ಕ್ಯಾಂಟೀನಲ್ಲಿ ಕುಳಿತಿರಲು ಅವರ ಎದುರಿಗೆ ಕುಳಿತಿದ್ರು ರೋಹಿಣಿ. ಇಲ್ಲಿ ನೋಡು ರೋಹಿಣಿ, ನಿನಗೆ ನೀಲು ಬಗ್ಗೆ ಚೆನ್ನಾಗೇ ಗೊತ್ತು ಅಲ್ವಾ, ಅವಳು ಸ್ವಲ್ಪ ದಿನದಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ, ಅವಳಿಗೆ ಏನು ಸಮಸ್ಯೆ ಅಂತ ಕೇಳಿ ನೋಡಿಬಿಟ್ಟೆ, ಹೇಳು ನೀಲು ಅಂತ ಎಷ್ಟೇ ಕೇಳಿದ್ರು ಅವಳು ಹೇಳಲಿಲ್ಲ. ನೀನು ಅವಳ ಕ್ಲೋಸ್ ಫ್ರೆಂಡ್ ಅಲ್ವಾ, ಖಂಡಿತ ನಿನ್ನ ಹತ್ರ ಏನೇ ಇದ್ರೂ ಶೇರ್ ಮಾಡಿರ್ತಾಳೆ,
ಏನೇ ಇದ್ರೂ ಮುಚ್ಚಿಡದೆ ಹೇಳು ರೋಹಿಣಿ ಅಂತ ಸೂರ್ಯ ಕೇಳಲು, ಅಣ್ಣ ನೀವೇ ನೀಲು ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳ್ತಿದ್ದೀರಾ, ಆದರೆ ಅವಳು ಕಾಲೇಜ್ನಲ್ಲಿ ಯಾವಾಗಲೂ ಹಾಗೆ ಸಹಜವಾಗೇ ಇದ್ದಾಳೆ. ನನ್ನ ಹತ್ರ ಏನೂ ಹೇಳಲಿಲ್ವಲ್ಲ, ಏನಾಯಿತು ಇದ್ದಕ್ಕಿದ್ದಂತೆ ನೀವು ಹೀಗೆ ಬಂದು ಕೇಳ್ತಿದ್ದೀರಾ? ಇವತ್ತು ನೀಲು ಬೇರೆ ಕಾಲೇಜ್ಗೆ ಬಂದಿಲ್ಲ ಅಂತ ರೋಹಿಣಿ ಅವರನ್ನೇ ಪ್ರಶ್ನೆ ಮಾಡಿ ಕೇಳಿದ್ಲು. ಇಲ್ಲಿ ನೋಡು ರೋಹಿಣಿ, ನಿನಗೆ ಗೊತ್ತಿರುತ್ತೆ ಅಂತ ನನಗೆ ಖಂಡಿತ ಗೊತ್ತು. ನನಗೆ ನೀಲು ನಾನು ನೀಲು ಹಸ್ಬೆಂಡ್ ಮಾತ್ರ ಅಲ್ಲ, ಒಬ್ಬ ACP. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಸತ್ಯವನ್ನು ಮಾತ್ರ ಹೇಳು. ನೀನು ಸುಳ್ಳು ಹೇಳಿದ್ರೆ ಖಂಡಿತ ನಾನು ಕಂಡು ಹಿಡಿದ್ಬಿಡ್ತೀನಿ ಅಂತ ಈಗ ಬೆದರಿಸುವ ಧಾಟಿಯಲ್ಲಿ ಸೂರ್ಯ ಅವಳನ್ನು ಕೇಳ್ದ. ಅಣ್ಣ ನೀವು ಕೋಪವಾಗಿ ಮಾತಾಡ್ತೀರಾ, ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಅವಳು ಹಾಗೆ ನನ್ನ ಹತ್ರ ಏನಾದರೂ ಹೇಳಿದರೆ ಖಂಡಿತ ನಾನು ನಿಮ್ಮ ಹತ್ರ ಹೇಳಿಬಿಡ್ತಾ ಇದ್ದೆ. ಅದು ಮಾತ್ರ ಅಲ್ಲದೆ ನೀಲು ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾಳೆ. ಹಾಗಿರುವಾಗ ನಿಮ್ಮ ಹತ್ರವೇ ಹೇಳಿದ ವಿಷಯವನ್ನು ನನ್ನ ಹತ್ರ ಹೇಳ್ತಾಳಾ? ನಿಮಗೊಂದು ವಿಷಯ ಗೊತ್ತಾ, ಕಾಲೇಜಿನಲ್ಲಿ ಯಾವಾಗ ನೋಡಿದರೂ ಅವಳ ಬಾಯಲ್ಲಿ ಬರೋದು ನಿಮ್ಮ ಹೆಸರೇ ಮಾತ್ರ. ನಿಮ್ಮ ಬಗ್ಗೆ ಮಾತ್ರನೇ ಜಾಸ್ತಿ ಮಾತಾಡ್ತಾಳೆ. ನನಗೇನೋ ನೀಲುಗೆ ಸಮಸ್ಯೆ ಇರುವ ತರಹ ಕಾಣ್ತಿಲ್ವಲ್ಲ, ನೀವೇ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಅವಳು ಸ್ಪಷ್ಟವಾಗಿ ಮಾತನಾಡಲು, ಓಕೆ ರೋಹಿಣಿ, ಏನೂ ಸಮಸ್ಯೆ ಇಲ್ಲ. ನಾನು ಬಂದು ವಿಚಾರಿಸಿದ್ದನ್ನು ನೀಲು ಹತ್ರ ನೀನು ಏನು ಹೇಳಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟನು ಸೂರ್ಯ. ಏನು ಸತೀಶ್, ಆ ಹುಡುಗಿ ಹಾಗೆ ಹೇಳಿಬಿಟ್ಲು ಅಂತ ಸೂರ್ಯ ಕೇಳಲು, ಅದೇ ಕಣೋ ನನಗೂ ಅರ್ಥ ಆಗ್ತಿಲ್ಲ. ಹೌದು, ಆ ಹುಡುಗಿ ಹೇಳಿದ್ದು ನಿಜಾನಾ ಸುಳ್ಳ ಅಂತ ತಿಳಿತಿಲ್ವಲ್ಲ ಅಂತ ಸತೀಶ್ ಹೇಳಲು, ಇಲ್ಲ ಮಚ್ಚ, ಆ ಹುಡುಗಿ ಹೇಳ್ತಿರೋದೇ ನಿಜ. ಹಾಗಾದರೆ ನೀಲು ಈ ಹುಡುಗಿ ಹತ್ರ ನನ್ನ ಬಗ್ಗೆ ಮಾತ್ರ ಮಾತಾಡ್ತಿದ್ದಾಳೆ. ನೀಲುಗೆ ಪರ್ಸ್ನಲ್ಲಾಗಿ ಏನೋ ಪ್ರಾಬ್ಲಮ್ ಇದೆ ಕಣೋ, ಅದನ್ನು ಯಾರ ಹತ್ರನೂ ಅವಳು ಹೇಳ್ತಿಲ್ಲ. ನನ್ನ ಹತ್ರನೂ ಅವಳು ಹೇಳ್ತಿಲ್ಲ, ಅವಳ ಫ್ರೆಂಡ್ ಹತ್ರನೂ ಹೇಳಲಿಲ್ಲ. ಓಕೆ, ನಾನು ಏನು ಅಂತ ಎತ್ತ ಅಂತ ಆ ರಾತ್ರಿ ಮನೇಲಿ ಹೋಗಿ ಮಾತಾಡ್ತೀನಿ. ಸರಿ ಬಾ ಹೋಗೋಣ ಅಂತ ಅಲ್ಲಿಂದ ತನ್ನ ಗೆಳೆಯನೊಂದಿಗೆ ಹೊರಟನು ಸೂರ್ಯ. ಅಂದು ರಾತ್ರಿ ನೀಲನ್ನ ನೋಡಲು ಹೋದನು ಸೂರ್ಯ ತನ್ನ ಹೆಂಡತಿ ಮನೆಗೆ. ಈ ಕತೆ ಮುಂದುವರಿಯೋದು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಈಗಲಾರು ಏನಾಗಿದೆ ಅಂತ ನೀಲು ಮನಸ್ಸು ಬಿಚ್ಚಿ ಹೇಳ್ತಾಳ ಅಥವಾ ಅವನು ಮದುವೆಯಾಗಲಿ ಅಂತ ಹಾಗೆ ಸುಮ್ಮನೆ ಇದ್ಬಿಡ್ತಾಳ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಇಲ್ಲಿ ಹೇಳಬೇಕು ಅಂದರೆ ನೀಲು ತುಂಬಾ ಒಳ್ಳೆಯವಳು. ಅವಳು ಏನೋ ಒಂದು ವಿಷಯವನ್ನು ತಪ್ಪಾಗಿ ತಿಳ್ಕೊಂಡು ಸೂರ್ಯನನ್ನು ದೂರ ಮಾಡ್ತಿದ್ದಾಳೆ ತನ್ನ ಗಂಡ ಚೆನ್ನಾಗಿರಲಿ ಅಂತ. ಅವಳು ಯಾವುದಕ್ಕೋಸ್ಕರ ಮುಚ್ಚಿಡ್ತಿದ್ದಾಳೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಖಂಡಿತ ತಿಳ್ಕೊಳ್ತೀರಾ. ಧನ್ಯವಾದಗಳು.